ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬನ್ನಿ ನಾನಿವತ್ತು ತುಂಬ ಸರಳವಾಗಿ ಯಾವ ರೀತಿ ರವಾ ಇಡ್ಲಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಬೆಳಗ್ಗೆ ಎದ್ದು ತಿಂಡಿಗೆ ಏನು ರೆಡಿ ಮಾಡ್ಕೊಂಡಿಲ್ಲ ಅಂತ ಟೆನ್ಷನ್ ಮಾಡೋದು ಬೇಡ. ಹಿಂದಿನ ದಿನವೇ ಅಕ್ಕಿ ನೆನೆಸಿಡಬೇಕು, ಉದ್ದಿನ ಬೇಳೆ ಬೇಕು. ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಅರ್ಧ ಗಂಟೆಯಲ್ಲಿ ರವೆ ಮತ್ತು ಮೊಸರು ಇದ್ದರೆ ಸಾಕು. ಅರ್ಧ ಗಂಟೆಯಲ್ಲಿ ನಾವು ಯಾವ ರೀತಿ ಈ ರೆಸಿಪಿನ ರೆಡಿ ಮಾಡ್ಬೋದು ಅಂತ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ. ಬನ್ನಿ, ಈ ಒಂದು ರವಾ ಇಡ್ಲಿ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ, ಜೊತೆಗೆ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಈಗಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಮತ್ತೆ ತಡ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ತಾ ಬರೋಣ. ನೋಡಿ, ಈ ರವಾ ಇಡ್ಲಿ ಮಾಡೋಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು 2 ಲೋಟದಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ. ಕ್ಯಾರೆಟು, ಒಂದು ದೊಡ್ಡ ಕ್ಯಾರೆಟು, ಒಂದು ಅರ್ಧ ಕಟ್ಟಿನಷ್ಟು, ಅದಕ್ಕಿಂತ ಕಡಿಮೆ ಸಬ್ಬಾಕ್ಸಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕಡಲೆಬೇಳೆ, ಉದ್ದಿನಬೇಳೆ, ಇಷ್ಟೆಲ್ಲ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ರವಾ ಇಡ್ಲಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ನೋಡಿ, ಈ ಒಂದು ಗ್ಲಾಸಲ್ಲಿ 2 ಲೋಟ ರವೆ ತೊಗೊಂಡಿದ್ದೀನಿ. ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಮೀಡಿಯಮ್ ಸೈಜ್ ಬಾಂಬೆ ರವೆ, ತೀರಾ ಸಣ್ಣದಲ್ಲ, ಬನ್ಸಿ ರವೆನೂ ಅಲ್ಲ, ಬಾಂಬೆ ರವೆ ತೊಗೊಂಡಿದ್ದೀನಿ. ಸೊ ಈ 2 ಲೋಟ ರವೆಗೆ ನಾವು 2 ಲೋಟ ಮೊಸರಾದರೂ ಯೂಸ್ ಮಾಡಿ. ನಿಮ್ಮಲ್ಲಿ ಏನಾದರೂ 2 ಲೋಟ ಇಲ್ಲ ಅಂದರೆ 1 ಲೋಟ ಮೊಸರು ಹಾಕ್ಕೊಂಡು ಇನ್ನೊಂದು ಲೋಟದಷ್ಟು ನೀರು ಹಾಕ್ಕೊಳ್ಬೋದು. ನಾನು ಅರ್ಧ ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಈಗ ಈ ಒಂದು ಇಡ್ಲಿ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ತಾ ಹೋಗೋಣ, ಬನ್ನಿ. ನೋಡಿ, ನಾನು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. 2 ಸ್ಪೂನಷ್ಟು ಸಾಕಾಗುತ್ತೆ. ಆ ಎಣ್ಣೆ ಕಾಯ್ದ್ಮೇಲೆ ನಾವು ತೊಗೊಂಡಿದ್ದೀವಲ್ಲ ಒಗ್ಗರಣೆಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಬರೋಣ. ಮೊದಲಿಗೆ ನಾನು ಸಾಸಿವೆಯನ್ನು ಸೇರಿಸ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕೋಣ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಂಗೆ ನಾವು ತೊಗೊಂಡಿರೋಂಥ ಕಡಲೆಬೇಳೆ, ಉದ್ದಿನಬೇಳೆ, ಜೊತೆಗೆ ಇದು ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ. ಇದು ಫ್ರೈ ಆಗ್ತಾ ಇದ್ದಾಗಲೇ ನಾವು ಹಸಿ ಮೆಣಸಿನಕಾಯಿ 1 ತೊಗೊಂಡಿದ್ದೀನಿ. ನೀವು 1-2 ತೊಗೊಳ್ಳಿ. ಜೊತೆಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಉದ್ದುದ್ದವಾಗಿ ಕಟ್ ಮಾಡಿರೋಂಥ ಶುಂಠಿ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಇದು ಒಗ್ಗರಣೆಯಲ್ಲಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನೂ ಇದರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಕೆಂಪಾಗಬೇಕು, ಆಗಲಿ. ನೋಡಿ, ಈ ಒಂದು ಟೈಮಲ್ಲೇ ನಾನು 1 ಕಡ್ಡಿ ಕರಿಬೇವನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲವೂ ಸ್ವಲ್ಪ 1 ನಿಮಿಷಗಳ ಕಾಲ ಕೆಂಪಾಗಿ ಫ್ರೈ ಆಗಲಿ. ನೋಡಿ, ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಕೆಂಪಾದ ಬಣ್ಣಕ್ಕೆ ಬಂದಿದೆ. ಈ ಒಂದು ಟೈಮಲ್ಲಿ ನಾವು 1 ಚಿಟಿಕೆಯಷ್ಟು ಇದನ್ನು ಸೇರಿಸ್ಕೊಳ್ಳೋಣ, ಹಿಂಗನ್ನು. ಈಗೇನು ಮಾಡಬೇಕಪ್ಪ ಅಂತಂದರೆ, ನಾವು ತೊಗೊಂಡಿರೋಂಥ 2 ಕಪ್ಪಷ್ಟು ರವೆನ ಇದರಲ್ಲಿ ಹಾಕ್ಕೊಂಡು ಉರಿಯೋದು ಅಂದರೆ ಅತಿ ಜಾಸ್ತಿ ಉರಿಯೋದು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಒಗ್ಗರಣೆ ಜೊತೆಲಿ ಎಲ್ಲವನ್ನು ನೀಟಾಗಿ ಮಿಶ್ರಣ ಮಾಡ್ಕೊಳ್ಳೋಣ. 1 ನಿಮಿಷಗಳ ಕಾಲ ಬಿಸಿ ಆದರೆ ಸಾಕಾಗುತ್ತೆ. ನೋಡಿ, ಏಕೆಂದರೆ ಇದ್ರ ಜೊತೆ ಎಲ್ಲ ಒಗ್ಗರಣೆ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕು. ಸ್ವಲ್ಪ ಮಟ್ಟಿಗೆ ರವೆ ಬಿಸಿ ಆದರೆ ಸಾಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ರವೆ ಬಿಸಿಯಾಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇದು ಒಂದು 5-10 ನಿಮಿಷ ಚೆನ್ನಾಗಿ ಬಿಸಿ ಕಡಿಮೆ ಆಗಬೇಕು. ಆಮೇಲಿಂದ ನಾವು ಇದಕ್ಕೆ ಮೊಸರು ಸೇರಿಸಿ ಕಲಸಿಡೋಣ. ಒಂದು 10 ನಿಮಿಷ ಇದನ್ನು ಆರೋದಕ್ಕೆ ಬಿಡ್ತೀನಿ. ನೋಡಿ, ರವೆ ಎಲ್ಲ ನೀಟಾಗಿ ಆರ್ಕೊಂಡಿದೆ. ಈಗ ನಾವು ಇದಕ್ಕೆ ತರಕಾರಿಗಳನ್ನ ಸೇರಿಸಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ,
ಇದು ಕಾಯಿ ಚೂರು ಸಣ್ಣ ಸಣ್ಣಗೆ ಹಚ್ಚಿಟ್ಟಿದ್ದೀನಿ. ಹಸಿ ಕಾಯಿನ ಈ ರೀತಿ ಪೀಸ್ಗಳು ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇಡ್ಲಿ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಸೇರಿಸಿದ್ದೀನಿ. ಜೊತೆಗೆ ಸಬ್ಬಾಕ್ಷಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಕ್ಯಾರೆಟ್ ಇದೆಯಲ್ಲ, ಕ್ಯಾರೆಟ್ನ ನಾವು ಇಡ್ಲಿಗೆ ಯಾವ ರೀತಿ ಹಾಕಬೇಕಪ್ಪ ಅಂತಂದರೆ ಸ್ವಲ್ಪ ಹಿಂಡ್ಬಿಟ್ಟು ಹಾಕಬೇಕು. ಯಾಕಪ್ಪ ಅಂತಂದರೆ ಇಡ್ಲಿ ಎಲ್ಲ ಕೆಂಪುಗಾಗ್ಬಿಡುತ್ತೆ. ಕ್ಯಾರೆಟ್ ಮಾತ್ರ ಹಾಕಬೇಕು, ಬಟ್ ಈ ರೀತಿ ರಸ ತೆಗೆದುಬಿಟ್ಟು ಹಾಕಿದ್ರೆ ನಮ್ಗೆ ಇಡ್ಲಿ ಕೆಂಪುಗಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಬಿಗಿಯಾಗಿ ಹಿಂಡ್ಬಿಡಿ, ರಸ ಎಲ್ಲ ತೆಗೆದುಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ಇದಕ್ಕೆ ಮೊಸರನ್ನ ಸೇರಿಸ್ಬಿಟ್ಟು ನಾವು ಹಿಟ್ಟನ್ನು ಕಲಸೋಣ. ನೋಡಿ, ಈಗ ನಿಮಗೆ ಅಗತ್ಯವಾಗಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಾನು ಹೇಳಿದ್ದೀನಲ್ಲ, 1-2 ಗ್ಲಾಸಷ್ಟು ಮೊಸರು ಹಾಕಿದ್ರೂ ಓಕೆ, ಇಲ್ಲಾಂದರೆ ನಿಮ್ಮಲ್ಲಿ ಅಷ್ಟಿಲ್ಲ ಅಂದರೆ 1 ಗ್ಲಾಸ್ ಮೊಸರು ಹಾಕಿದ್ರೂ ಸರಿ. ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಯಾಕೆಂದರೆ ಇದು ರವೆ ನೆಂದ ಮೇಲೆ ಮತ್ತಷ್ಟು ಬ್ಯಾಟರ್ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಒಂದೇ ಸರಿ ನಾವು ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ. ನಾನು ಇಷ್ಟು ಮೊಸರನ್ನು ಮಾತ್ರ ಹಾಕ್ತೀನಿ, ಉಳಿದಿರೋಂಥದ್ದು ನೀರನ್ನೇ ಸೇರಿಸ್ಕೊತೀನಿ. ಯಾಕೆಂದರೆ ತುಂಬ ಮೊಸರು ಹಾಕಿದ್ರೂ ಸಹ ಇಡ್ಲಿ ಹುಳಿ ಆಗುತ್ತೆ. ಸೊ 1 ಗ್ಲಾಸಷ್ಟು 1.5 ಗ್ಲಾಸಷ್ಟೇ ಮೊಸರು ಹಾಕಿದ್ದೀನಿ. ಇನ್ನು ಉಳಿದಿರೋದು 1 ಲೋಟ ನೀರು ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊತೀನಿ. ನೋಡಿ, ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು. ಇಷ್ಟು ಉಪ್ಪಾದರೆ ಸಾಕಾಗುತ್ತೆ. ಈಗ ನಾನು ಉಳಿದಿರೋಂಥ ನೋಡಿ ನೀರನ್ನು ಸೇರಿಸ್ಕೊಂಡು ನನಗೆ ಯಾವ ಹದದಲ್ಲಿ ಬೇಕೋ ಬ್ಯಾಟರ್ನ ಆ ಹದದಲ್ಲಿ ಕಲಸಿಡ್ತೀನಿ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾನು ಕಲಸಿಟ್ಟಿದ್ದೀನಿ. ಈಗ ಇದನ್ನು ಒಂದು 25-30 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಆಗ ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿಯಾಗಿದೆ, ನೀವು ಇನ್ನೊಂದು 1/4 ಲೋಟದಷ್ಟು ನೀರನ್ನು ಸೇರಿಸ್ಕೋಬೋದು. ಇಲ್ಲಾಂದರೆ ಇಷ್ಟಿದ್ರೆ ಸರಿ ಹೋಗುತ್ತೆ. ಈಗ ನಾವು ಇದ್ರ ಮೇಲೆ ಒಂದು ಬೌಲ್ ಮುಚ್ಚಿ ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಈಗ ಇದು ಅರ್ಧ ಗಂಟೆ ನೆನ್ಕೊಳ್ಳೋಷ್ಟರಲ್ಲಿ ಇದಕ್ಕೆ ಒಳ್ಳೆಯದೊಂದು ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ನೋಡಿ, ಈ ಒಂದು ಇಡ್ಲಿಗೆ ಸಾಂಬಾರು ಬರೀ ಟೊಮೊಟೊವನ್ನು ಯೂಸ್ ಮಾಡಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಟೊಮೊಟೊ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಬೇಕಂದರೆ ಪೂರ್ತಿ ಹಸಿ ಮೆಣಸಿನ್ಕಾಯಿ ತೊಗೊಳ್ಬೋದು. ಅದೇನಾದರೂ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ನಾನು ಚಿಲ್ಲಿ ಫ್ಲೇಕ್ಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಆ ಮಸಾಲೆಗೆ ಕಾಯಿ, ಹುರಿಗಡಲೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 2 ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ, ಇಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಈ ಟೊಮೊಟೊ ಕುಕ್ಕರಲ್ಲಿ ಹಾಕಿ ಬೇಗ ಆಗುತ್ತೆ. ಒಂದೇ ಒಂದು ವಿಸಿಲ್ ತೊಗೊಂಡು ಅಷ್ಟರಲ್ಲಿ ಅದೊಂದು ವಿಸಿಲ್ ಕೂಗೋಷ್ಟರಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಈ ಟೊಮೊಟೊನ ಕುಕ್ಕರಲ್ಲಿಟ್ಟು ಬೇಯಿಸ್ಕೊತೀನಿ. ಒಂದೇ ಒಂದು ವಿಸಿಲ್ ತೊಗೊಳ್ಳಿ, ಸಾಕಾಗುತ್ತೆ. ನೋಡಿ, ಈ ಎಲ್ಲ ಪದಾರ್ಥಗಳನ್ನು ನಾನು ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದು ಚೆನ್ನಾಗಿ ನುಣ್ಣದಾಗಿ ಪೇಸ್ಟ್ ಆಗಬೇಕು. ನೋಡಿ, ಈ ಟೊಮೊಟೊ ಸಾಂಬಾರಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಟೊಮೊಟೊ ಸಾಂಬಾರಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 1-2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲವನ್ನು ಸೇರಿಸೋಣ. ನೋಡಿ, ಈಗ ಸಾಸಿವೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಒಟ್ಟಿಗೆ ಸೇರಿಸ್ತಿದ್ದೀನಿ. ಜೊತೆಗೆ ತಗೊಂಡಿರೋಂಥ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲವನ್ನು ಒಂದೇ ಸಾರಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ನಾನು ರುಬ್ಕೊಂಬಂದಿರೋ ಮಸಾಲವನ್ನು ಸಹ ಈಗ ಇದರಲ್ಲಿ ಸೇರಿಸ್ತೀನಿ. ಈಗ ಈ ಮಸಾಲ ಸ್ವಲ್ಪ ಹಸಿ ವಾಸನೆ ಹೋಗಲಿ, ಎಣ್ಣೆಲಿ ಫ್ರೈ ಆಗ್ತಿರಲಿ. ಅಷ್ಟರಲ್ಲಿ ನೋಡಿ, ನಾನು ಒಂದು ವಿಸಿಲ್ ಕೂಗಿಸಿ
ಟೊಮೊಟೊವನ್ನು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಮತ್ತೆ ಜಾರಲ್ಲಿ ಹಾಕಿ ನುಣ್ಣದಾಗಿ ರುಬ್ಕೊಂಡು ಬರ್ತೀನಿ. ಅಲ್ಲಿನವರೆಗೂ ಈ ಮಸಾಲ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಟೊಮೊಟೊ ಸಹ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇದನ್ನು ಸಹ ಇದರಲ್ಲಿ ಸೇರಿಸೋಣ. ಇದರಲ್ಲಿ ಹಾಕಿದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಳ್ಳೋಣ. ಟೊಮೊಟೊ ಬೇಯಿಸಿರೋ ನೀರೇ ಇರುತ್ತಲ್ಲ, ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ಮಾಡ್ಕೊಳ್ಳಿ. ನೋಡಿ, ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಕುದಿಯೋದಕ್ಕೆ ಬಿಡೋಣ. ಇನ್ನು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಳಿ. ಇಡ್ಲಿಗೆ ಸ್ವಲ್ಪ ಸಾಂಬಾರು ಅಂದರೆ ಸ್ವಲ್ಪ ತೆಳುವಾಗಿ ಇರಲಿ, ತೀರಾ ಸಾಗು ಥರ ಗಟ್ಟಿ ಏನು ಬೇಡ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಹೇಳಿದ್ನೆಲ್ಲ, ಹಸಿ ಮೆಣಸಿನ್ಕಾಯಿ ಅಷ್ಟು ಖಾರ ಸಾಕಾಗಲ್ಲ, ಜೊತೆಗೆ ಚಿಲ್ಲಿ ಫ್ಲೇಕ್ಸ್ನೂ ಸಹ ಸೇರಿಸ್ತಾ ಇದ್ದೀನಿ. ಈಗ ಇದು ಒಂದು ಕುದಿ ಚೆನ್ನಾಗಿ ಕುದಿಲಿ, ಆಮೇಲೆ ಇದು ರೆಡಿಯಾಗಿರುತ್ತೆ. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಈ ಒಂದು ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಸಾಂಬಾರು ರೆಡಿಯಾಗಿದೆ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ, ನೀಟಾಗೆಲ್ಲ ನೆನ್ಕೊಂಡಿದೆ. ಈಗ ನಾನು ಇದನ್ನು ಇಡ್ಲಿ ಪ್ಲೇಟಲ್ಲಿ ಹಿಟ್ಟನ್ನು ಹಾಕಿ ಬೇಯೋದಕ್ಕಿಡ್ತೀನಿ. ಮಕ್ಕಳಿಗೆ ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿದ್ದರೆ ಇಷ್ಟಪಟ್ಟು ತಿಂತಾರೆ, ಲಂಚ್ ಬಾಕ್ಸಲ್ಲೂ ತೊಗೊಂಡೋಗ್ತಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ, ಒಂದಕ್ಕೆ ಕ್ಯಾರೆಟು ಟೊಮೊಟೊ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ನಿಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರೋ ಅದನ್ನು ಸೇರಿಸಿ ಮಾಡಿಕೊಡಿ. ನೋಡಿ, ಈಗ ಇದಕ್ಕೆ ಸೋಡಾ ಹಾಕೋ ಅಗತ್ಯ ಇಲ್ಲ, ಯಾಕೆಂದರೆ ನಾವು ಮೊಸರಲ್ಲೇ ಕಲಸಿರೋದ್ರಿಂದ ಸೋಡಾ ಏನು ಬೇಡ. ಈಗ ಇದನ್ನೆಲ್ಲ ಇಡ್ಲಿ ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕಿ, ನಾನು ಆಲ್ರೆಡಿ ಈ ಪ್ಲೇಟ್ಗೆ ಎಣ್ಣೆ ಸವರಿದ್ದೀನಿ. ಈಗ ಡೈರೆಕ್ಟಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನೋಡಿ, ಹೆಚ್ಚು ತುಂಬ ಏನು ಹಾಕಬೇಡಿ, ಇಷ್ಟಿಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಎಲ್ಲ ಪ್ಲೇಟ್ಗಳಿಗೂ ಜೋಡಿಸ್ಕೊಂಡಿದ್ದೀನಿ. ಇದನ್ನು 10 ನಿಮಿಷಗಳ ಕಾಲ ಇಡ್ಲಿ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ರವಾ ಇಡ್ಲಿ ಸವಿಯಲು ಸಿದ್ಧವಾಗಿದೆ. ಇದರ ಜೊತೆಗೆ ಟೊಮೊಟೊ ಸಾಂಬಾರು ಸಹ ಚಟ್ನಿ ಎರಡನ್ನೂ ಸೇರಿಸ್ಕೊಂಡು ತಿಂದರೆ ಇದರ ರುಚಿ ಇನ್ನಷ್ಟು ಅದ್ಭುತವಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಡೆಕೋರೇಟ್ ಮಾಡಿಕೊಟ್ರೆ ಲಂಚ್ ಬಾಕ್ಸಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.